ಹಲೋ ಗೈಸ್, ಗುಡ್ ಈವ್ನಿಂಗ್. ಟೀಚರ್ ಏನು ರಂಗೋಲಿ ತೋರಿಸ್ತಿದ್ದಾರೆ ಅಂದ್ಕೊಂಡ್ರಾ? ಸೊ ನಮ್ಮ ಸ್ಕೂಲಲ್ಲಿ ಇವತ್ತೊಂದು ಫೇರ್ವೆಲ್ ಫಂಕ್ಷನ್ ಇತ್ತು. ಹಾಗಾಗಿ ಆ ಫೇರ್ವೆಲ್ ಫಂಕ್ಷನ್ನ ಸಣ್ಣ ಒಂದು ವಿಡಿಯೋವನ್ನು ಇಲ್ಲಿ ನಾನು ಹಾಕಿದ್ದೇನೆ. ನಾವೆಲ್ಲರೂ ಕಾಲೇಜಿಗೆ ತೆರಳಲೇಬೇಕು. ಈ ಶಾಲೆಯಲ್ಲಿ ಕಳೆದಂತಹ ಪ್ರತಿ ಕ್ಷಣ, ದಿನ ಎಲ್ಲವೂ ನಮ್ಮ ನೆನಪಿನಲ್ಲಿ ಸದಾ ಇದ್ದೇ ಇರುತ್ತದೆ. ಕೇವಲ ಮಣ್ಣಿನ ಮುದ್ದೆಗಳಾಗಿ ಈ ಶಾಲೆಗೆ ಬಂದ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಒಂದು ಸುಂದರವಾದ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕರಿಗೆ ಸಲ್ಲುತ್ತದೆ. ಇಲ್ಲಿನ ಶಿಕ್ಷಕರು ನಮಗೆ ಪಾಠದ ವಿಷಯದಲ್ಲಾಗಲಿ ಏನೇ ಸಂದೇಹ ಬಂದರೂ ಮತ್ತೊಮ್ಮೆ ಅರ್ಥ ಮಾಡಿಸಿಕೊಡುತ್ತಾರೆ. ಕೆಲವೊಮ್ಮೆ ಮಕ್ಕಳೊಡನೆ ಮಕ್ಕಳಾಗಿ ಬಿಡುತ್ತಾರೆ. ಶಿಕ್ಷಕರಿಂದ ಕೇಳಿದ ಆ ಬೈಗುಳ, ಹರಿಸ್ತರ್ ಬೋರ್ಡಿಗೆ ಕರೆದು ಕಿವಿ ಹೇಳಿದ ಆ ಸಂದರ್ಭ, ಸುಧಾ ಮ್ಯಾಮ್ ಹೋಮ್ವರ್ಕ್ ಆಗದಿದ್ರೆ ಬ್ಯಾಗ್ ಕ್ಯಾಬಿನಲ್ಲಿ ಕೊಂಡೋದ ಆ ಗಳಿಗೆ ಎಲ್ಲವೂ ನಮಗೆ ಮರುಕಳಿಸದಿದ್ದರೂ ನಮ್ಮ ನೆನಪಿನಲ್ಲಿ ಸದಾ ಇದ್ದೇ ಇರುತ್ತದೆ. ಈ ಶಾಲೆಯು ನಮಗೆ ನೆನಪಿನ ಬುದ್ಧಿಯನ್ನೇ ಕೊಟ್ಟಿದೆ ಎಂದು ಹೇಳುತ್ತಾ ನನ್ನ ಚಿಕ್ಕದಾದ ಮಾತಿಗೆ ಚೊಕ್ಕದಾದ ಚುಕ್ಕಿಯನ್ನು ಇಡುತ್ತಿದ್ದೇನೆ. ಧನ್ಯವಾದಗಳು. ನಾವು ಈ ಜೈನ ಪ್ರೌಢಶಾಲೆಯಲ್ಲಿ ಕಲಿತ 3 ವರ್ಷ ಕೂಡ ನಾನು ನೆನಪಿಟ್ಕೊಳ್ತೇನೆ. ನಾವೆಲ್ಲ ಆ ಶಾಲೆಯಲ್ಲಿ ಇರುವಾಗ ಜೈನ್ ಅಂದ್ರೆ ಜೈನ್ ಅಂತ ಅನ್ಕೊಂಡಿದ್ವಿ. ನಾವೆಲ್ಲ ಇದೇ ರೀತಿ ಅನ್ಕೊಂಡಿದ್ವಿ. ಆದ್ರೆ ಈ ಶಾಲೆಗೆ ಬಂದು ಗೊತ್ತಾಯ್ತು, ಜೈನ್ ಅಂದ್ರೆ ಜೈನ್ ಅಲ್ಲ, ಜೈನ್ ಅಂದ್ರೆ ದೇಗುಲ ಅಂತ. ಈ ಶಾಲೆಯಲ್ಲಿ ನಾವು ಯಾವ ರೀತಿಯ ಅನುಭವವನ್ನು ಪಡೆದುಕೊಂಡಿದ್ದೇನೆ ಅಂದ್ರೆ ಅದು ನಾವು ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇರೆ ಎಲ್ಲಿ ಹೋದ್ರೆ ಕೂಡ ಗೊತ್ತಾಗ್ತಿದೆ. ನಮ್ಮ ಶಾಲೆಯನ್ನು ತೊರೆದು ಹೋಗುತ್ತಾ ಇರುವಂತಹ SSLCಯ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಶಿಕ್ಷಕರು ಕೆಲವೊಂದು ಹಿತನುಡಿಗಳನ್ನು ಹೇಳ್ತಾ ಇದ್ದಾರೆ. ಚಪ್ಪಾಳೆಗೊಂದು ಜೋರಾಗಿ ಕ್ಲಾಪ್ ಹೊಡೆದ್ರಲ್ಲ, ಖುಷಿ ಆಯ್ತು. ಕನಸಿಗಾದ್ರೂ ಜೋರಾಗಿ ಕ್ಲಾಪ್ ಬಂತು. ಆ ಕನಸು ನಿಜ ಅಂತ ಭಾವಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮುಖ್ಯೋಪಾಧ್ಯಾಯರೇ, ಸಹೋದ್ಯೋಗಿ ಬಂಧುಗಳೇ, ಹಾಗೆ ವರ್ಷ ಎಲ್ಲರೂ ಕೂಡ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಇರುವಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ಅನಿಸಿಕೆ ಬಹಳ ಮಾತಾಡಲಿಲ್ಲ. ಬಹುಶಃ ಮಾತಾಡ್ಲಿಕ್ಕೆ ಆಗದಷ್ಟು ಅಷ್ಟು ಅನಿಸಿಕೆ ಇದೆ. ಹಾಗೆ ಮಹಾದೇವಿ ಮೇಡಮ್ ಅವರು, ವಿನಯ್ ಚಂದ್ರ ಸರ್ ಅವರು ಒಳ್ಳೆಯದು ಮಾತಾಡಬೇಕು ಅಂತಿದ್ರೆ ಅದನ್ನು 4 ಜನರ ಜೊತೆ ಮಾತಾಡಬೇಕು. ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಸಂಸ್ಥೆಯ ಬಗ್ಗೆ ಏನಾದರೂ ಲೋಪದೋಷಗಳಿದ್ರೆ ಆ ಸಂಸ್ಥೆಗೆ ಸಂಬಂಧಪಟ್ಟವರ ಮಾತಾಡಬೇಕು ಮತ್ತು ಆ ವ್ಯಕ್ತಿಯ ಜೊತೆಗೆ ಮಾತಾಡಬೇಕು ಅಂತ. ನನಗೆ ಈ ವರ್ಷ 10ನೇ ತರಗತಿಯ ವಿದ್ಯಾರ್ಥಿಗಳ ಜೊತೆ 100 ಸಮಸ್ಯೆಗಳು. ಅದನ್ನ ನಿಮ್ಮ ಮುಂದೆ ಹೇಳಬೇಕು. ಬರುವ ವರ್ಷ 10ನೇ ತರಗತಿಗೆ ಬರುವವರ ಮುಂದೆ ಹೇಳಲಿಕ್ಕಾಗುವುದಿಲ್ಲ. ಯಾಕಂದ್ರೆ ತಿದ್ದಿಕೊಳ್ಬೇಕಾದವರು ನೀವು. ಒಂದು ಬಹಳ ಪ್ರಸಿದ್ಧವಾದಂತಹ ಒಂದು ವಚನ ಇದೆ. ಏನಂತ ಹೇಳಿದ್ರೆ, ಬುದ್ಧಿ ಕಲಿಸದ ಗುರು, ವಿದ್ಯೆ ಕಲಿಸದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ, ಬೈರಿಗಳು ತಾ ಸರ್ವಜ್ಞ. ವಿದ್ಯೆಯನ್ನು ತಂದೆ ಕಲಿಸಬೇಕು. ವಿದ್ಯೆ ಕಲಿಸಬೇಕು ಅಂದ್ರೆ ತಾಯಿ ಕಲಿಸಬೇಕು ಅಂತಲ್ಲ. ವಿದ್ಯೆಗೆ ಬೇಕಾದಂತಹ ಸಕಲ ಏರ್ಪಾಡುಗಳನ್ನು ಕೂಡ ತಂದೆಯಾದವ ಮಾಡಬೇಕು. ಅವನ ಕರ್ತವ್ಯ. ಒಬ್ಬ ತಂದೆ ತನ್ನ ಮಗುವಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡದಿದ್ರೆ ಅವ ಶತ್ರುವಿಗೆ ಸಮಾನ. ಶಾಲೆಗೆ ಬಂದಂತಹ ಒಬ್ಬ ವಿದ್ಯಾರ್ಥಿನಿಗೆ ಗುರುಗಳು ಬುದ್ಧಿಯನ್ನ ಹೇಳದಿದ್ರೆ ಅದು ಆ ಗುರುಗಳು ಆ ವಿದ್ಯಾರ್ಥಿಗೆ ಶತ್ರುವಿಗೆ ಸಮಾನ. ನೀವು ಇಲ್ಲಿಗೆ ಬಂದ ಮೇಲೆ ಬರೀ ಶಿಕ್ಷಣವನ್ನ, ಅಕ್ಷರಾಭ್ಯಾಸವನ್ನ ಕಲಿಯುವುದಲ್ಲ, ನಿಮ್ಮ ಬುದ್ಧಿಯನ್ನು ಕಲಿಸುವ ಜವಾಬ್ದಾರಿ ಕೂಡ ಗುರುಗಳ ಮೇಲೆ ಇರ್ತದೆ. ಹಾಗಾಗಿ ಬುದ್ಧಿ ಹೇಳದ ಗುರು, ವಿದ್ಯೆ ಕಲಿಸದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ, ವೈರಿಗಳು ತಾ ಸರ್ವಜ್ಞ. ನೀವು ಯಾವಾಗಲಾದ್ರೂ ನೋವಾದ್ರೆ, ನಿಮಗೆ ಬೇಸರ ಆದ್ರೆ ನೀವು ಯಾವ ಹೋಗಿ ಅಮ್ಮ ಹತ್ರ ಹೇಳ್ತೀರಿ, ಆಗ ಅಮ್ಮ ಸಂತೈಸ್ತಾರೆ ನಿಮಗೆ. ಆ ಸಂದರ್ಭದಲ್ಲಿ ಅಮ್ಮ ಸಂತೈಸದೇ ಇದ್ರೆ ಅವರು ಅಮ್ಮನ ಪದಕ್ಕೆ ಅರ್ಹರಲ್ಲ. ಹಾಗಾಗಿ ಒಬ್ಬ ಗುರುವಾಗಿ, ಒಬ್ಬ ಶಿಕ್ಷಕನಾಗಿ ನಿಮಗೆ ಬುದ್ಧಿ ಹೇಳಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿಯ ಕೆಲಸವನ್ನು ನಾವು ನಿಮಗೆ ಮಾಡ್ತಾ ಇದ್ದೇವೆ ಅಷ್ಟೇ. ನನಗೆ 100ಕ್ಕೆ 100 ಗೊತ್ತಿದೆ. ಏನಂತ ಹೇಳಿದ್ರೆ, ಬುದ್ಧಿಯನ್ನು ಕೇಳುವ ವಯಸ್ಸು ನಿಮ್ಮದಲ್ಲ. ಈ ಬುದ್ಧಿಯನ್ನು ಕೇಳುವ ವಯಸ್ಸು ನಿಮ್ಮದಲ್ಲ. ಅವರೇನೋ ಮಾತಾಡ್ತಾರೆ, ಅವರೇನೋ ಹೇಳ್ತಾರೆ, ಅವರಿಗೆ ನನ್ನ ಮೆಚ್ಚಿದೆ, ಕೋಪ ಇದೆ, ಅದಕ್ಕೋಸ್ಕರ ಹೊಡಿತಾರೆ, ಬಡಿತಾರೆ ಅಂತ ಯೋಚಿಸುವ ವಯಸ್ಸು ನಿಮ್ಮದು. ಆದ್ರೆ ನೀವು ಹಾಗೆ ಯೋಚನೆ ಮಾಡಿದ್ರು ಕೂಡ ನಿಮ್ಮನ್ನ ತಪ್ಪು ಮಾಡಿದಾಗ ಎಚ್ಚರಿಸದೇ ಇರುವ ಅಥವಾ ಶಿಕ್ಷಿಸದೇ ಇರುವಂತಹ ಗುಣ ನಮ್ಮದಲ್ಲ. ನಾವು ಅದನ್ನು ಮಾಡಿಯೇ ಮಾಡ್ತೇವೆ. ಯಾರು ಇತಿಹಾಸದಿಂದ ಪಾಠವನ್ನು ಕಲಿತಾರೆ ಅವರು ಜೀವನದಲ್ಲಿ ಒಳ್ಳೆಯ ಹುದ್ದೆಯನ್ನು ತಗೊಳ್ತಾರೆ.
ಯಾಕೆ ಶಾಲೆಯಲ್ಲಿ ಇತಿಹಾಸ ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ತಪ್ಪು ಮತ್ತೆ ಮತ್ತೆ ಮರುಕಳಿಸಬಾರದು ಅಂತ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ನಮ್ಮ ಚಿಂತನಾ ಗತಿ ಏನಿದೆ ಅದರಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಶಾಲೆಯ ವಿದ್ಯಾರ್ಥಿಗಳಿಗೆ ಹಿತವಚನವನ್ನು ಹೇಳಿದ ನಂತರ ಅವರಿಗೆ ತಿಂಡಿಯನ್ನು ಕೊಟ್ಟಾಯಿತು. ತಿಂಡಿಯನ್ನು ಕೊಟ್ಟ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು.